ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲ್ಲ ಅನ್ನುವಂಥ ಗಾದೆ ಮಾತು. ಅದಕ್ಕೆ ತಕ್ಕಂತೆ ಈಗ ಆಗ್ತಾ ಇರೋದು ಹಾಗೆ. ಕೇಂದ್ರ ಸರ್ಕಾರ ಸಬ್ಸಿಡಿಯಲ್ಲಿ ರೈತರಿಗೆ ಯೂರಿಯಾ ಗೊಬ್ಬರವನ್ನು ಕೊಡುತ್ತೆ. ಆದರೆ ನಡುವಿರುವಂಥವ್ರು ಇದಾರಲ್ಲ, ಪಾಪ ರೈತರಿಗೆ ಕೊಡದೇ ಇರೋ ರೀತಿಯಲ್ಲಿ ಮಾಡ್ಬಿಡ್ತಾರೆ. ಅವ್ರವ್ರು ಬೇಕಾಗಿರೋ ರೀತಿಯಲ್ಲಿ ದಂಧೆ ರೀತಿಯಲ್ಲಿ ಮಾಡ್ಕೊಳ್ತಾರೆ. ರೈತರಿಗೆ ಸಿಗಬೇಕಾದಂಥ PM ಸಬ್ಸಿಡಿ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಈಗ ಅಡಮಾರನಹಳ್ಳಿ ಗೋಡೌನ್ನಲ್ಲಿ ಶೇಖರಣೆ ಮಾಡಿದಂಥ ಯೂರಿಯಾಗಳನ್ನು DRI ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ವಿನಾಯಿತಿ ಆಧಾರದ ಮೇಲೆ 45 kg ತೂಕದ ಯೂರಿಯಾ ರಾಜ್ಯಕ್ಕೆ ಕೊಡ್ತಾ ಇದ್ರು. ಇದನ್ನ ಗೋದಾಮಿನಲ್ಲಿ ಶೇಖರಣೆ ಮಾಡಿ 50 kg ಚೀಲವನ್ನಾಗಿ ಮಾಡಿ ಬೇರೆ ಚೀಲಗಳಿಗೆ ತುಂಬಿ ಅಕ್ರಮವಾಗಿ ಮಾರಾಟವನ್ನು ಮಾಡ್ತಾ ಇದ್ರಂತೆ. ಕೇವಲ 246 ಇಲ್ಲ, ಅದರ ರೇಟ್ ಜಾಸ್ತಿ ಆಗಿದೆ. 267 ರೂಪಾಯಿಗೆ ರೈತರಿಗೆ ನೀಡಬೇಕಾಗಿದ್ದ ಯೂರಿಯಾವನ್ನು ಅಕ್ರಮವಾಗಿ 2000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಿದ್ದು ಬೆಳಕು ಬಂದಿದೆ ಅಂತೆ. ಅದು ಎಲ್ಲಿ? ತಮಿಳುನಾಡಲ್ಲಿ. ಕೃಷಿ ಅಧಿಕಾರಿಗಳು ಮತ್ತು DRI ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನು ನಡೆಸಿದ ನಂತರ ಸುಮಾರು 2 ಲಕ್ಷ ಟನ್ ಯೂರಿಯಾವನ್ನು ವಶಕ್ಕೆ ಪಡ್ಕೊಂಡಿದ್ದಾರಂತೆ. ಬರೋಬ್ಬರಿ 28 ಕೋಟಿ ರೂಪಾಯಿ ಮೌಲ್ಯದ ಯೂರಿಯಾವನ್ನು ಜಪ್ತಿ ಮಾಡಿಕೊಂಡು ಗೋದಾಮನ್ನು ಸೀಸ್ ಮಾಡಿದ್ದಾರೆ. ಇನ್ನು ಇದು ಕೇರಳಕ್ಕೆ ಸರಬರಾಜಾಗ್ತಾ ಇದ್ದ ಯೂರಿಯಾ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾವುದೇ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ರೆ ಕ್ರಮ ಗ್ಯಾರಂಟಿ ತಗೊಳ್ತೀವಿ ಅಂತ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟ ಕೊಟ್ಟಿದ್ದಾರೆ. ಇತ್ತ ವಿಪಕ್ಷ ನಾಯಕ ಅಶ್ವಥ್ ನಾರಾಯಣ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾಕೆ ಕೆಲವು ಸತ್ಯನ ಹೇಳಲ್ಲ, ಕೆಲವು ಇದನ್ನು ಮುಚ್ಚಿಡ್ತೀರಿ, ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದೇ ನನ್ನ ಪ್ರಶ್ನೆ ಆಗಿದೆ. ಕೇಂದ್ರ ಸರ್ಕಾರ ಅಲ್ಲ ಹಿಡ್ದಿರೋದು, ರಾಜ್ಯದ ವಿಜಿಲೆನ್ಸು ಕೇಂದ್ರದ ವಿಜಿಲೆನ್ಸು ಎರಡೂ ಜಂಟಿಯಾಗಿ ಆಪ್ರೇಟ್ ಮಾಡಿರ್ತಕ್ಕಂಥದ್ದು. ಸೊ ಇದನ್ನು ನಮ್ಮ ಸರ್ಕಾರ ಬಂದ ಮೇಲೆ, ನಾನು ಮಂತ್ರಿ ಆದಮೇಲೆ ಕೆಲವು ಲೀಗಲಿ ಅವ್ರ ಮೇಲೆ ಕೇಸ್ ಹಾಕಲಿಕ್ಕೆ ಇದಕ್ಕೆಲ್ಲ ತೊಂದರೆ ಇರೋದ್ರಿಂದ ಸೊ ಕಮರ್ಷಿಯಲ್ ಟ್ಯಾಕ್ಸು, ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲ ಜಾಯಿಂಟಾಗಿ ಜಿಲ್ಲಾ ಆಡಳಿತದ ಒಂದು DC ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ವಿ. ಆವಾಗ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ, ಕೇಸ್ ಹಾಕಲಿಕ್ಕೆ, ರೈಡ್ ಮಾಡಲಿಕ್ಕೆ ಸ್ವಲ್ಪ ಕಾನೂನಿನಲ್ಲಿ ನಮಗೆ ಇಡ್ತಾ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡಿರ್ತಕ್ಕಂಥದ್ದು. ಅದರ ಉಪಯೋಗ ಇವತ್ತು ಆಗಿದೆ. ಸೊ ಜೊತೆಗೆ ಈ ಏನು ಇವತ್ತು ರೈಡ್ ಆಗಿದೆ, ಇದು ಕೇರಳದ ನನಗೆ ಪ್ರಥಮ ಹಂತದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಕೇಂದ್ರದ ವಿಜಿಲೆನ್ಸ್ ಅವ್ರ ಜೊತೆಲೂ ಮಾತಾಡಿದೆ, ನಮ್ಮ ವಿಜಿಲೆನ್ಸ್ ಚೀಫು ಸಹ ಅಲ್ಲಿದ್ದಾರೆ, ಜೊತೆಲಿದ್ದಾರೆ, ಇಬ್ಬರು ಮಾತನಾಡಿದೆ. ಕೇರಳದ ಇಂದ ಚೆನ್ನೈಗೆ ಸಪ್ಲೈ ಮಾಡೋವಂಥ ಮೆಟೀರಿಯಲ್ಲು ಅಲ್ಲಿ ಗೋಡನ್ ಮಾಡಿ ಪ್ಯಾಕ್ ಮಾಡಿ ಕಳಿಸೋದಕ್ಕೋಸ್ಕರ ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು ನನಗೆ ಮಾಹಿತಿ. kg ಯೂರಿಯಾವನ್ನು ಕಾಳಸಂತೆಯಲ್ಲಿ ವಶಪಡಿಸ್ಕೊಂಡಿರೋದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಛೀಮಾರಿ. ಪದೇ ಪದೇ ರಾಜ್ಯ ಸರ್ಕಾರ ಯೂರಿಯಾ ಶಾರ್ಟೇಜ್ ಆದಾಗೆಲ್ಲ ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದೆ ಅಂಥೇಳಿ ಪದೇ ಪದೇ ಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಹೇಳ್ತಾಯಿದ್ರು. ಈಗ ಮುಖ್ಯಮಂತ್ರಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಇವಾಗ ಏನು ಹೇಳ್ತೀರಾ? ಕೇಂದ್ರ ಸರ್ಕಾರ ಯೂರಿಯಾ ರಾಜ್ಯಕ್ಕೆ ಕಳಿಸ್ಕೊಡ್ತೈತೆ, ರಾಜ್ಯ ಸರ್ಕಾರ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು ಕರ್ನಾಟಕ ರಾಜ್ಯದಲ್ಲಿ ಏನೊಂದು ರಸಗೊಬ್ಬರದ ಕೊರತೆಯನ್ನು ಈ ಅವ್ಯವಹಾರಗಳ ಮಾಡೋ ಮೂಲಕ ಕೊರತೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಒಂದು ಅವಧಿಯಲ್ಲಿ. ಎಂದು ರಸಗೊಬ್ಬರದ